ಸ್ಯಾಂಡಲ್ವುಡ್ ಸ್ಟಾರ್ಗಳು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಪರಭಾಷೆ ಸಿನಿಮಾ ಮಂದಿಯನ್ನು ಸೆಳೆಯುವಂಥದ್ದು ಒಂದಾದರೆ, ಪರಭಾಷೆಯ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ನಟರು ಕಮಾಲ್ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ. ಅದರಲ್ಲೂ ಮೆಗಾಸ್ಟಾರ್ ಚಿರಂಜೀವಿಯವರ ಮೆಚ್ಚುಗೆಯನ್ನು ಗಳಿಸಿರ್ತಕ್ಕಂತಹ ಡಾಲಿ ಈಗ ನಮ್ಮ ಜೊತೆ ಇದ್ದಾರೆ. ಜಿಬ್ರಾ ಬಗ್ಗೆ ಮಾತಾಡೋಕ್ಕೆ ಡಾಲಿ ಧನಂಜಯ್. ಸಹಜವಾಗಿ ನಾವು ಈ ಕನ್ನಡಿಗರಿಗೆಲ್ಲರೂ ಗೊತ್ತಿರುವಂಥದ್ದು ನಿಮ್ಮ ಪಾತ್ರ, ನಿಮ್ಮನ್ನು ನೋಡಿರುವಂತಹ ರೀತಿ. ಬಟ್ ಈಗ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಟಾಲಿವುಡ್ನಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಹವಾ ಕ್ರಿಯೇಟ್ ಆಗ್ತಾ ಇದೆ. ಅದು ಮೆಗಾಸ್ಟಾರ್ ಚಿರಂಜೀವಿ ಅವರು ನಿಮ್ಮ ಬಗ್ಗೆ ಮಾತನಾಡಿರ್ತಕ್ಕಂಥ ಫಸ್ಟ್ ಆ ಖುಷಿ ವಿಚಾರನ ಹಂಚ್ಕೊಳ್ಳುವಂಥದ್ದು, ಅದನ್ನು ತೆಗೆದುಕೊಂಡಂತಹ ರೀತಿ. ಇಂಥ ಒಬ್ಬ ಸೂಪರ್ ಸ್ಟಾರ್ ಇಲ್ಲಿ ಆ್ಯಸ್ ಯೂಶುವಲ್ ಹೇಳ್ತಾ ಇದ್ರಿ, ಕನ್ನಡದಲ್ಲಿ ಶಿವಣ್ಣ ಹೆಂಗೋ ಇಲ್ಲಿ ನೀವು ಅನ್ನುವಂಥದ್ದು. ಅವರಿಗೆ ಒಂದು ಸಿಪಾಯಿ ಹಾಡನ್ನು ಹಾಡಿ ಸ್ನೇಹದ ಮೆಲುಕು ಹಾಕಿ ಅವರಿಂದ ಬೇಷ್ ಅನ್ಸ್ಕೊಂಡ್ರಿ. ಹೆಂಗಿತ್ತು ಆ ಮೂಮೆಂಟ್ ಅನ್ನುವಂಥದ್ದು? ಇಲ್ಲ, ಅದಕ್ಕೆ ಪಾಪ ನಮ್ಮ ಸತ್ಯದೇವ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಸತ್ಯದೇವ್ ಯಾವಾಗಲೂ ಹೇಳ್ತಿದ್ದೆ, ಅಲ್ಲಿ ನಿನಗೆ ಶಿವಣ್ಣ ಹಂಗೆ ನನಗಿಲ್ಲಿ ಚಿರಂಜೀವಿ ಸರ್ ಅಂತೇಳಿ ಅವ್ರನ್ನ ಕರ್ಕೊಬಂದಿದ್ದು ಸತ್ಯದೇವ್ ಒಂದು ಥ್ಯಾಂಕ್ಸ್ ಹೇಳಬೇಕು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅವ್ರು ನನಗೆ ಪರಿಚಯ ಡೆಫಿನೆಟ್ಲಿ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬರೀ ನೋಡ್ತಿದ್ದು ಕನ್ನಡ ಸಿನಿಮಾಗಳಷ್ಟೇ. ಸಿಪಾಯಿ ಸಿನಿಮಾದಲ್ಲಿ ಅವ್ರು ಬಂದು ನಮಸ್ತೆ ನಮಸ್ತೆ ಕರುನಾಡಿಗೆ ಅಂಥೇಳಿ ಆ ಹಾಡಿನ ಮೂಲಕ ಎಂಟ್ರಿ ಕೊಟ್ಟ. ಸೊ ಹಂಗಾಗಿ ಆ ಹಾಡಿನ ಸಾಲುಗಳ ಮೂಲಕನೇ ಶುರು ಮಾಡಿದೆ. ಆ್ಯಂಡ್ ಎಲ್ರಿಗೂ ತುಂಬ ಒಳ್ಳೆ ಫ್ರೆಂಡ್, ಅಂದರೆ ಸ್ನೇಹಜೀವಿ ಕೂಡ ಹೌದು ಅವರು. ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಅವ್ರ ಟೈಮ್ ಅಂದರೆ ನಮ್ಮ ಅಂಬರೀಷ್ ಅಣ್ಣ, ವಿಷ್ಣು ಸರ್ ಎಲ್ರಿಗೂ ಕ್ಲೋಸ್ ಫ್ರೆಂಡೇ. ಆ್ಯಂಡ್ ಬೇರೆ ಭಾಷೆ ತಮಿಳಲ್ಲಿ ಹೋದರೆ ರಜನಿಕಾಂತ್ ಅವ್ರಿಗೆಲ್ರಿಗೂ ಒಳ್ಳೆ ಫ್ರೆಂಡೇ. ಒಬ್ಬ ಒಳ್ಳೆ ಸ್ನೇಹಜೀವಿ. ಅದನ್ನು ಹೇಳಬೇಕು ಅನ್ನಿಸ್ತು, ಅದನ್ನು ಹೇಳಿದೆ. ಆ್ಯಂಡ್ ಅವರು ಕೂಡ ಅಷ್ಟೇ. ಅಂದರೆ ಈಗ ಒಬ್ಬರನ್ನ ಭೇಟಿ ಮಾಡಿದಾಗ ಗೊತ್ತಾಗುತ್ತಲ್ವ, ಅಂದರೆ ಹೆಂಗೆ ರಿಸೀವ್ ಮಾಡ್ಕೋತಾರೆ ಅಂತ. ಸೊ ಎಷ್ಟು ಅದ್ಭುತವಾಗಿ ರಿಸೀವ್ ಮಾಡ್ಕೋತಾರೆ, ಎಷ್ಟು ಅದ್ಭುತವಾಗಿ ತಪ್ಕೋತಾರೆ, ಅದು ಯಾವಾಗಲೂ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ಅವರು ನೋಡಿದ್ರೇ ಗೊತ್ತಾಗುತ್ತೆ. ಅದನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನಾನು ಫಸ್ಟ್ ಟೈಮ್ ಮೀಟ್ ಮಾಡಿದ್ದು, ಬಟ್ ಸ್ಟಿಲ್ ಅವರು ಅಷ್ಟು ಒಳ್ಳೆ ಮಾತುಗಳನ್ನ ಆಡಿ ಅವರು ವಿಶ್ ಮಾಡ್ತಾರೆ ಅಂದರೆ ಅದಕ್ಕಿಂತ ಖುಷಿ ಯಾವುದಿದೆ. ಎಸ್, ಪರ್ಟಿಕ್ಯುಲರ್ ಆಗಿ ಈಗ ನೆಗೆಟಿವ್ ಶೇಡಲ್ಲಿ ಡಾಲಿ ಕಾಣಿಸ್ಕೊಂಡಾಗ ಅದು ಇನ್ನೊಂದು ರೀತಿ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಪರ್ಟಿಕ್ಯುಲರಾಗಿ ಆಡಿಯನ್ಸ್ನ ಸೆಳೆಯುವಂಥ ರೀತಿ ಬದಲಾಗುತ್ತೆ ಅನ್ನೋವಂಥದ್ದು ಆಗ್ತಿದೆಯಾ ಅಂತ. ಟಗರದಲ್ಲಿ ನೋಡಿದ್ವಿ, ಅದಾದ ನಂತರ ಈಗ ಜೀಬ್ರಾದಲ್ಲಿ ಅಂಥದ್ದೊಂದು ರೀತಿ ಅಟ್ರ್ಯಾಕ್ಟ್ ಮಾಡ್ತಾ ಇರುವಂಥದ್ದು. ಜೀಬ್ರಾದಲ್ಲಿ ಡೆಫಿನೆಟ್ಲಿ ನಿಮ್ಗೆ ಜೀಬ್ರಾ ಸಿನಿಮಾನೇ ಚೆನ್ನಾಗಿದೆ. ಆ್ಯಕ್ಚುಲಿ ಜೀಬ್ರಾ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಸ್ಟಮಲ್ಲಿ ಬ್ಲ್ಯಾಕು ವೈಟ್ ಎಲ್ಲ ಇದೇ ಇರುತ್ತೆ. ಬ್ಲ್ಯಾಕ್ ಮನಿ, ವೈಟ್ ಮನಿ, ಅಥವಾ ಒಂದು ಲೀಗಲ್ ಸಿಸ್ಟಮು, ಒಂದು ಇಲೀಗಲ್ ಸಿಸ್ಟಮು, ಎಲ್ಲದೂ ಇದ್ದೇ ಇರುತ್ತೆ. ಸಿಸ್ಟಮ್ ರನ್ ಆಗೋದೇ ಹಾಗೆ. ಅದಕ್ಕೆ ಜೀಬ್ರಾ ಅಂತೇಳಿ ಟೈಟ್ಲ್ ಇಟ್ಟಿರೋದು. ಆ ಸಿನಿಮಾದಲ್ಲಿ ಇರೋರೆಲ್ಲ ಗ್ರೇ ಕ್ಯಾರೆಕ್ಟರ್ಸೇ, ಇನ್ಕ್ಲೂಡಿಂಗ್ ಸತ್ಯದೇವ್ ಕೂಡ. ನನ್ನ ಪಾತ್ರ ಆಗಲಿ, ಸತ್ಯರಾಜ್ ಅವ್ರ ಪಾತ್ರ ಆಗಲಿ, ವಿಲನ್ ಅನ್ನೋದಕ್ಕಿಂತ ಅದರಲ್ಲಿರೋರು ಎಲ್ಲರೂ ಒಂಥರ ವಿಲನ್ಗಳೇ. ಐ ಮೀನ್ ಒಳ್ಳೆಯದು ಕೆಟ್ಟದ್ದೆಲ್ಲ ನಾವು ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಡಿಫೈನ್ ಮಾಡೋಕ್ಕಾಗಲ್ಲ. ಬಟ್ ಎಲ್ಲರೂ ನಿಮ್ಮನ್ನ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಆ್ಯಂಡ್ ನನ್ನನ್ನು ನೀವು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿ ಆ ಸಿನಿಮಾದಲ್ಲಿ ನಿರ್ದೇಶಕ ಪ್ರೆಸೆಂಟ್ ಮಾಡಿದ್ದಾನೆ, ಜೀಬ್ರಾ ಸಿನಿಮಾದಲ್ಲಿ. ಆ್ಯಂಡ್ ಆ ಥರದ್ದೊಂದು ರೈಟಿಂಗ್ ಮಾಡೋದು ತುಂಬ ಕಷ್ಟ ಇದೆ. ಜೀಬ್ರಾ ಯೂಶ್ವಲಿ ನಮ್ಮ ಡೇರ್ಡೆವಿಲ್ ಮುಸ್ತಫಾ ಟೀಮ್ ಶಶಾಂಕು ಅಥವಾ ನನ್ನ ಫ್ರೆಂಡ್ ಪೂರ್ಣಚಂದ್ರ, ಈಗ ಮರ್ಯಾದೆ ಪ್ರಶ್ನೆ ಕೂಡ ರಿಲೀಸ್ ಆಗ್ತಿದೆ. ಸೊ ಇವ್ರುಗಳೆಲ್ಲರೂ ಸಿನಿಮಾಗಳು ನೋಡಿದಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ತುಂಬ ಸ್ಟ್ರೈಟಾಗಿ ಹೇಳ್ತಾರೆ ನನಗೆ. ಸೊ ಡಬ್ ಮಾಡಿದ್ದು ಶಶಾಂಕ್ ಸೋಗಲ್, ನಮ್ಮ DDM ಟೀಮೇ. ಅವರೆಲ್ಲರೂ ಸಿನಿಮಾ ಬಗ್ಗೆ ತುಂಬ ಖುಷಿಯಾಗ್ಬಿಟ್ರು ಸಿನಿಮಾ ನೋಡಿದಾಗ. ಆ್ಯಂಡ್ ಇದುವರೆಗೂ ಯಾರ್ಯಾರು ಸಿನಿಮಾ ನೋಡಿದ್ದಾರೆ ಎಲ್ಲರೂ ಭಾಳ ಖುಷಿಯಾಗಿ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಸಿನಿಮಾನ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರು, ಎಂಟರ್ಟೈನರು ಅಷ್ಟು ಚೆನ್ನಾಗಿ ಸಿನಿಮಾನ ಕಟ್ಟಿದ್ದಾರೆ. ಹಾಗಾಗಿ ಈಗ ನನ್ನ ಪಾತ್ರ ಅದೇ ನೀವು ಹೇಳ್ದಂಗೆ ಈಗ ಡಾಲಿ, ಮಂಕಿ ಸೀನಾ ಈ ಥರದಲ್ಲೆಲ್ಲ ನೋಡಿ ಹೆಂಗೆ ಇಷ್ಟಪಟ್ಟಿದ್ದಾರಲ್ಲ, ಇದರಲ್ಲಿ ಇನ್ನೂ ತುಂಬ ಸ್ಟೈಲಿಶ್ ಆಗಿ ಚೆನ್ನಾಗಿ ಡೆಫಿನೆಟ್ಲಿ ಇನ್ನೊಂದು ಒಳ್ಳೆ ಪಾತ್ರ ಆಗಿ ನಿಂತ್ಕೊಳ್ಳೋಂಥ ಒಂದು ಸಬ್ಜೆಕ್ಟ್ ಅದು, ಅಂದರೆ ಒಂದು ಪಾತ್ರ ಅದು. ಆ್ಯಂಡ್ ತೆಲುಗುಲೂ ಕೂಡ ನನಗೆ ಆಫ್ಟರ್ ಪುಷ್ಪ ಇದು ತುಂಬ ಚೆನ್ನಾಗಿ ಇನ್ನೂ ತಲುಪಿಸುವಂಥ ಸಿನಿಮಾ ಆಗುತ್ತೆ ಅಂಥೇಳಿ ನಂಬಿಕೆ. ಎಸ್, ಖಂಡಿತ. ಪುಷ್ಪ ನಂತರ ಅಂದರೆ ಈಗ ಜೀಬ್ರಾ ಒಂದು ದೊಡ್ಡ ಕುತೂಹಲವನ್ನು ಹುಟ್ಟಿಸಿರ್ತಕ್ಕಂಥದ್ದು. ಬಟ್ ಅಲ್ಲಿ ಹೋದಂಥ ಟೈಮಲ್ಲಿ ನಿಮ್ಗಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸು, ಸೊ ಈ ಸಿನಿಮಾಗೆ ಅವಕಾಶ ಸಿಕ್ಕಾಗ ನಿಮ್ಗೆ ಹೆಂಗೆ ಥಾಟ್ ಇತ್ತು? ಸೊ ಇಡೀ ಇಂಡಸ್ಟ್ರಿ ಅಲ್ಲಿ ಕೂಡ ನಿಮ್ಮನ್ನು ಒಪ್ಕೊಳ್ತಾ ಇರುವಂಥದ್ದು ಜೊತೆಗೆ ಒಬ್ಬ ಅದ್ಭುತ ನಟ ಅನ್ನುವಂಥದ್ದು ಚಿರಂಜೀವಿ ಅವರ ಬಾಯಲ್ಲಿ ಬರುವಂತಹ ಸನ್ನಿವೇಶ, ಸೊ ಅದು ಯಾವತ್ತೂ ಕೂಡ ಮೆಮೊರೇಬಲ್ ಆಗಿರುತ್ತೆ. ಡೆಫಿನೆಟ್ಲಿ ಮೆಮೊರೇಬಲ್. ಅಂದರೆ ಅಲ್ಲಿ ಅವರು ಟ್ರೀಟ್ ಮಾಡೋ ರೀತಿ, ರಿಸೀವ್ ಮಾಡ್ಕೊಳ್ಳೋ ರೀತಿ ಎಲ್ಲದೂ ಚೆನ್ನಾಗಿದೆ. ಅದು ಚಿತ್ರರಂಗದವ್ರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು.
ಹಾಗಾಗಿನೇ ನಾನು ಅಲ್ಲಿ ಈಗ ಅದೇ ಪ್ರೀ ರಿಲೀಸ್ ಇವೆಂಟೆಲ್ಲ ಇನ್ನೊಂದು ಮಾತು ಹೇಳಿದೆ, ಅಂದರೆ ನಮ್ಮ ಜಾಲಿ ರೆಡ್ಡಿ ಅಂತಾರೆ, ಅದು ಭಾಳ ಖುಷಿ ನನಗೆ ಅಂತ. ಸೊ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾಗ ಐ ಥಿಂಕ್ ಅಲ್ಲೂ ಒಂದಿಷ್ಟು ಸಿನಿಮಾಗಳನ್ನ ಮಾಡಬೇಕು ಅಂತಲೇ ನನಗನ್ಸೋದು. ತುಂಬ ಸರಿ ಇನ್ನೊಂದಿಷ್ಟು ಪ್ರಶ್ನೆಗಳು ಬರುತ್ತೆ, ಅಂದರೆ ನಿಮ್ಮನ್ನ ಇಲ್ಲಿ ಇಷ್ಟು ಪ್ರೀತಿಸ್ತೀವಿ, ನೀವು ಅಲ್ಲಿ ಹೋಗಿ ಮಾಡಬೇಕಾ ಅಂತೆಲ್ಲ. ಐ ಥಿಂಕ್ ಇವಾಗ ಅಂದರೆ ಎಲ್ಲದನ್ನೂ ಮಾಡೋಕ್ಕಾಗಲ್ಲ, ಯೋಚನೆ ಮಾಡಿ ಕೆಲವೊಂದು ಒಳ್ಳೆ ಸಬ್ಜೆಕ್ಟ್ಗಳನ್ನ ಮಾಡ್ಬೋದು ಅಂತ. ಯಾಕೆಂದರೆ ಈಗ ನನಗೆ ನಾನೇ ನಿರ್ದೇಶನ ಮಾಡ್ಕೊಳ್ಳೋಷ್ಟು ಅಂತಲೇ ನಾನು ನಿರ್ದೇಶಕನೂ ಅಲ್ಲ, ನಾನೊಬ್ಬ ನಟ. ಆ್ಯಂಡ್ ನಮ್ಮಿಂದ ತುಂಬ ದೊಡ್ಡ ದೊಡ್ಡ ನಿರ್ಮಾಪಕರ ಸಾಲೇನಿಲ್ಲ. ಸೊ ನಾವೇ ನಿರ್ಮಾಣ ಮಾಡಿಕೊಂಡು ಏನೋ ಮಾಡ್ಕೊಂಡು ಹೊಡೆದಾಡ್ಕೊಂಡು ಅದ್ರ ಮಧ್ಯೆ ಒಂದಿಷ್ಟು ಜನ ಬೇರೆ ನಿರ್ಮಾಪಕರುಗಳು ಜೊತೆಗೆ ಯಾರು ಬರ್ತೀರ ಅವ್ರ ಜೊತೆ ಒಂದು ಟ್ರಾವೆಲ್ ಮಾಡ್ಕೊಂಡು ಸಿನಿಮಾಗಳು ಮಾಡ್ತಾಯಿದ್ದೀವಿ. ಸೊ ಹಂಗಿದ್ದಾಗ ನಮಗೆ ತುಂಬ ಒಳ್ಳೊಳ್ಳೆ ಅಸೋಸಿಯೇಷನ್ಸು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂದಾಗ, ಒಳ್ಳೊಳ್ಳೆಯವ್ರ ಜೊತೆ ಬಂದಾಗ ಕಲಾವಿದರಾಗಿ ನಮ್ಮ ಜರ್ನಿಗೆ ಅವೆಲ್ಲವೂ ತುಂಬ ಇಂಪಾರ್ಟೆಂಟು. ಈಗ ನಿಮ್ಮ ಮಾತನ್ನೇ ಮುಂದುವರ್ಸುವಂಥದ್ದಾದರೆ ಅದೇ ಇಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ರು ಕೂಡ ಡಾಲಿ ಅಲ್ಲಿಗೆ ಹೋಗಬೇಕಾ ಅನ್ನೋವಂಥ ಪ್ರಶ್ನೆಗಳು ಎದುರಾದಾಗ ಹೆಂಗೆ ಅನಿಸುತ್ತೆ ಅಂತ. ಈಗ ಕಲಾವಿದರಾಗಿ ನಮಗೂ ಒಂದಿಷ್ಟು ಜನ ಒಳ್ಳೊಳ್ಳೆ ಅದು ಹೇಳಿದ್ನಲ್ಲ, ಒಳ್ಳೆ ಅಸೋಸಿಯೇಷನ್ಸು, ಒಳ್ಳೆಯವ್ರ ಜೊತೆ ಕೆಲಸ ಮಾಡಬೇಕಲ್ವ, ಒಂದಿಷ್ಟು ಅನುಭವಗಳು ಬೇಕು, ದುಡ್ಡು ಬೇಕು, ಎಲ್ಲದೂ ಬೇಕಲ್ವ. ಈಗ ನಾನು ಇಲ್ಲಿ ಪ್ರೊಡಕ್ಷನ್ ಮಾಡಬೇಕು, ಒಂದಿಷ್ಟು ಹೊಸ ನಿರ್ದೇಶಕರಿಗೆ ಅಥವಾ ಏನೋ ಒಂದು ಡಾಲಿ ಪಿಕ್ಚರ್ಸ್ ಅಂತ ಒಂದು ರನ್ ಮಾಡ್ತಾಯಿದ್ದೀನಿ, ಎಲ್ಲವೂ ಕಮಿಟ್ಮೆಂಟ್ಗಳಲ್ವ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಆ್ಯಕ್ಟ್ರಾಗಿ. ನಾನು ಈಗ ಸಡನ್ನಾಗಿ ಬಂದು ಇವಾಗ ಹೆಂಗೆ ಹೇಳೋದು, ನಮ್ಮ ಮಾರ್ಕೆಟ್ನ ನಾವೇ ಡಿಫೈನ್ ಮಾಡಿಕೊಂಡು ನಾವೇ ಎಕ್ಸ್ಟೆಂಡ್ ಮಾಡ್ಕೊಂಡಾಗಷ್ಟೇ, ಹಂಗೇನೋ ಆಗಿ ನಾವು ದೊಡ್ಡವರು ಆದಾಗಷ್ಟೇ ದೊಡ್ಡ ದೊಡ್ಡ ನಿರ್ಮಾಪಕರು ಬಂದು ನಮ್ಮ ಜೊತೆ ನಿಂತ್ಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡೋಕ್ಕಾಗೋದು. ಅಲ್ಲಿವರೆಗೂ ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೀವಿ, ಅಲ್ಲೇ ಇಟ್ಟಿರ್ತಾರೆ ಕೂಡ. ಜಗತ್ತು ರನ್ ಆಗೋದೇ ಹಾಗೆ. ಸೊ ನಮ್ಮ ಜರ್ನಿಲಿ ನಾವು ದೊಡ್ಡವರಾಗಬೇಕು ಅಂದಾಗ ನಮ್ಮ ಪ್ರಯತ್ನಗಳನ್ನ ಸತತವಾಗಿ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನು ಆ ಥರದ ಪ್ರಯತ್ನಗಳನ್ನ ಮಾಡ್ತಾಯಿರ್ತೀನಿ. ಎಸ್, ಈ ಸಿನಿಮಾದ ಒಂದು ಡೈಲಾಗ್ ರಿಲೇಟೆಡ್ ಒಂದು ಸಂಭಾಷಣೆ ಬರುತ್ತೆ. ಅಂದರೆ ಈ ದುಡ್ಡು ಮನುಷ್ಯನ ಆಡಿಸೋರು ನೋಡಿದ್ದೆ, ಸೊ ಈ ಮನುಷ್ಯ ದುಡ್ಡನ್ನೇ ಆಡಿಸ್ತಾರೆ ಅನ್ನೋಂಥದ್ದು. ಈ ದುಡ್ಡಿನಾಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ, ಈ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಿ? ಸೊ ಆ ಡೈಲಾಗ್ನ ಸೀಕ್ರೆಟ್ ಏನು ಅನ್ನೋದು ಆಗಿರೋದೇ ಹಂಗೆ. ನೀವು ಎಷ್ಟು ಒಳ್ಳೆ ನಟ, ನಿಮ್ಮ ಪೊಟೆನ್ಷಿಯಲ್ ಏನು, ನೀವು ಎಂತೆಂಥ ಪಾತ್ರಗಳನ್ನ ಹೆಂಗೆ ನಿಭಾಯಿಸಬಲ್ರಿ, ಆ ಡಿಸ್ಕಷನ್ಗಳೆಲ್ಲ ಹೊರಟೋಗಿದೆ ಇವಾಗ ಏನಿದ್ರು ಅವ್ರ ಆ್ಯಕ್ಟ್ರದ್ದು ವ್ಯಾಪಾರ ಏನು ಅಲ್ಲಿಗೆ ಬಂದು ನಿಂತಿದೆ ಅದು. ಸೊ ಹಾಗಾಗಿ ಐ ಥಿಂಕ್ ದುಡ್ಡು ನಮ್ಮನ್ನು ಆಡಿಸ್ತಾ ಇದೆ ಇವಾಗ. ಸೊ ಅದು ಆ ಕ್ಯಾರೆಕ್ಟರ್ ಹಂಗಿದೆ. ಅಂದರೆ ಅದೊಂದು ಮನಿ ಲಾಂಡ್ರಿಂಗ್ ವರ್ಲ್ಡ್ ಅಲ್ಲಿ ಬರುವಂಥ ಕ್ಯಾರೆಕ್ಟರ್ ಹಾಗಾಗಿ ಸಿನಿಮಾದಲ್ಲಿ ಅವನು ಇಂಟ್ರೊಡಕ್ಷನ್ ಇರೋದು ದುಡ್ಡು ನಮ್ಮನ್ನು ಆಡಿಸುತ್ತೆ, ಬಟ್ ದುಡ್ಡನ್ನೇ ಆಡಿಸೋವಂಥವನೊಬ್ಬ ನನಗೆ ಸಿಕ್ಕ ಅಂತೇಳಿನೇ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಇದೆ. ಸೊ ಆ ಸಿನಿಮಾದ ಪಾತ್ರ ಆ್ಯಕ್ಚುಲಿ ದುಡ್ಡನ್ನೇ ಆಡಿಸ್ತಾ ಇರ್ತಾನೆ ಅವನು. ಎಸ್, ಇದೇ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಸಹಜವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ದುಡ್ಡು ತುಂಬ ಅವಶ್ಯಕತೆ. ವೈಯಕ್ತಿಕ ಜೀವನದಲ್ಲಿ ಒಂದು ಕುತೂಹಲ ಕೇಳ್ತಾ ಇದ್ದೀನಿ, ಡಾಲಿ ಅವರಿಗೆ ಕನಸುಗಳು ಆರಂಭ ಆದಾಗ, ಜೀವನ ಶುರುವಾದಾಗ ಈ ದುಡ್ಡು ಅನ್ನೋಂಥದ್ದನ್ನ ಎಷ್ಟರ ಮಟ್ಟಿಗೆ ನಾನು ಗಳಿಸ್ಬೋದು ಅನ್ನೋವಂಥ ಕಲ್ಪನೆಗಳಿತ್ತು. ಈಗ ಅದು ಹೆಂಗೆ ಚೇಂಜ್ ಆಗಿದೆ ಅನ್ನೋಂಥದ್ದು ಜೀವನ ಶೈಲಿಯಲ್ಲಿ ಹೇಳ್ತಾರೆ. ಕಲ್ಪನೆಗಳೇನಿರಲಿ, ಯಾವಾಗಲೂ ಅಂದರೆ ಬಸ್ ಹೊತ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ, ಬಸ್ ಕಾಯಬೇಕಾದ್ರೆ ಎಲ್ಲ ಅನ್ಸೋದು ಅಂದರೆ ಒಂದು ಸಣ್ಣ ಒಂದೊಂದು ಒಳ್ಳೆ ಕಾರು, ಅದು ಪೆಟ್ರೋಲು, ಒಂದು ಹೆಲ್ತ್ ಇನ್ಶೂರೆನ್ಸು, ಏನಾದರೂ ಕಷ್ಟ ಆದರೆ ಐ ಥಿಂಕ್ ಅಷ್ಟು ಸಾಕು ಬದುಕೋಕ್ಕೆ ಅಂತ, ಅಷ್ಟು ಸಿಕ್ಬಿಟ್ರೆ ಸಾಕಲ್ವ ಅಂತ ಅನಿಸೋದು. ಬಟ್ ಒಂದೊಂದೇ ಅಚೀವ್ ಮಾಡ್ತಾ ಐ ಥಿಂಕ್ ಕನಸುಗಳನ್ನು ಇನ್ನೂ ಬಿಲ್ಡ್ ಆಗ್ತಾ ಹೋಗ್ತವೆ. ಇಲ್ಲಾಂದರೆ ಹೊಸ ಗುರಿಗಳನ್ನ ಇಟ್ಕೊಳ್ಳಿಲ್ಲ ಅಂದರೆ, ಹೊಸ ಕನಸುಗಳನ್ನ ಇಟ್ಕೊಳ್ಳಿಲ್ಲ ಅಂದರೆ ಮೊನೋಟನಸ್ ಆಗಿಬಿಡುತ್ತಲ್ಲ, ಎಲ್ಲಿರ್ತೀವಿ ಅಲ್ಲೇ ಉಳ್ಕೊಂಬಿಡ್ತೀವಿ. ಹೊಸ ರಿಸ್ಕ್ಗಳನ್ನ ತೊಗೊಳ್ಳಿಲ್ಲ ಅಂದರೆ, ಈಗ ಝೀಬ್ರಾದಲ್ಲಿ ಒಂದು ಲೈನ್ ಇದೆ ಪೋಸ್ಟರ್ ಮೇಲೆ, ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಸೊ ಬ್ರೇವ್ ಅಟೆಂಪ್ಟ್ಗಳನ್ನ ಮಾಡಲಿಲ್ಲ ಅಂದರೆ ಜೀವನ ಬೋರ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ದೊಡ್ಡ ಕನಸುಗಳನ್ನ ಇಟ್ಕೊಂಡು ಅದ್ರ ಕಡೆಗೆ ಕೆಲಸ ಮಾಡ್ತಾನೆ ಇರೋದು.